ನಿಮ್ಮ ಪಾದಸಾಕ್ಷಿಯಾಗಿ ಮುಂದೆ ನಾನು ಯಾವ ಕಾರಣಕ್ಕೂ ಶೆರೆಯನ್ನು ಕುಡಿಯುವುದಿಲ್ಲ. ಸ್ವಇಚ್ಛೆಯಿಂದ ಮನಸಾರೆ ಇವತ್ತು ಮುತ್ತೂರಿನ ಭಕ್ತನಾದ ನಾನು ನಿಮ್ಮ ಪಾದಕ್ಕೆ ನನ್ನ ಚಟಗಳನ್ನು ಒಪ್ಪಿಸುತ್ತಿದ್ದೇನೆ. ಇದು ನಿಮ್ಮ ಪಾದಸಾಕ್ಷಿ. ಬಂಧುಗಳೇ, 2 ತಿಂಗಳ ಹಿಂದೆ ಎಚ್ ವಿಶ್ವನಾಥ್ ಅವರು, ನಮ್ಮ ಸಮಾಜದ ಹಿರಿಯವರು ಮತ್ತು ಮಾಜಿ ಸಂಸದರು, ಪ್ರೆಸ್ ಮೀಟ್ ಮಾಡಿ ಕಾಗಿನೆಲೆ ಸ್ವಾಮೀಜಿಯವರಿಗೆ ಒಂದು ಎಚ್ಚರಿಕೆ ಸಂದೇಶ ಕೊಡ್ತಾರೆ. ಮಠ ನಾನು ಮಾಡಿದ್ದು ಅಂತ ಹೇಳ್ತಾರೆ. ಆಗ ನಿಮ್ಮ ಕನಕ ಟಿವಿ ಒಂದು ವಿಡಿಯೋ ಮಾಡಿ ಹಾಕಿತ್ತು. 20,000 ರೂಪಾಯಿ ಕೈ ಕೊಟ್ಟು ಒಂದು ಟ್ರಂಕ್ ಕೊಟ್ಟು ಕಳಿಸಿದಂಥವರು ಇವತ್ತಿನವರೆಗೂ ಆ 4 ಮಠಗಳಿಗೆ ರೆವಿನ್ಯೂ, ಆ ಮಠಗಳ ನಡೆಯೋದಕ್ಕೆ ಹಣ ಯಾವ ರೀತಿ ಒದಗಿಸ್ಕೊಡ್ಬೇಕು ಅದನ್ನು ಮಾಡದೇ ಇರುವಂಥವ್ರು 20,000 ರೂಪಾಯಿ ಒಂದು ಟ್ರಂಕ್ ಇಟ್ಕೊಂಡು ಹೊರಗಡೆ ಬಂದು ಇವತ್ತು ಒಂದೇ ಕಾಗಿನೆಲೆ ಮಠ ಒಂದು 175 ಕೋಟಿ ರೂಪಾಯಿ ಆಸ್ತಿ ಮಾಡಿದೆ ಅನ್ನೋ ವಿಚಾರವನ್ನು ಶ್ರೀ ಕನಕ ಟಿವಿನಲ್ಲಿ ನಾವೇ ಪ್ರಸಾರ ಮಾಡಿದ್ವಿ. ನಾನೇ ವಿಶ್ಲೇಷಣೆ ಮಾಡಿದ್ದೆ. ಇವತ್ತು ನೋಡಿ, ಕಾಗಿನೆಲೆ ಮಠದ ಸ್ವಾಮೀಜಿಯವರು ಏನು ಕೆಲಸ ಮಾಡಿದ್ದಾರೆ, ಏನು ಮಾಡಿಲ್ಲ ಅಂತ ಒಬ್ಬರೇ ಒಬ್ಬ ವ್ಯಕ್ತಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು, ಇಡೀ ಸಮುದಾಯದ ಜವಾಬ್ದಾರಿಯನ್ನು ತೆಗೆದುಕೊಂಡು ನನಗೆ ಈ ಮಠದ ಜವಾಬ್ದಾರಿ ಕೊಟ್ಟಿದ್ದಾರೆ, ಈ ಸಮಾಜದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ನಾನು ಪ್ರಾಮಾಣಿಕವಾಗಿ ನನ್ನ ಕೈಯಲ್ಲಾದಷ್ಟು ಅದನ್ನು ಮೀರಿ ನಾನು ಮಾಡಿ ಹೋಗಬೇಕು, ಅದನ್ನು ಮೀರಿ ನಾನು ಮಾಡಿ ಹೋಗಬೇಕು ಅನ್ನೋ ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಕಾಗಿನೆಲೆ ನಿರಂಜನಾನಂದಪುರಿ ಸ್ವಾಮೀಜಿಗಳು ಸಮಾಜಕ್ಕೋಸ್ಕರ 175 ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ. ಬೇರೆ ಯಾರು ಕೊಟ್ಟಂಥದ್ದಲ್ಲ, ಮುಂದೆ ನಿಂತು ಮಾಡಿರುವಂಥದ್ದು. ಯಾವ ರಾಜಕಾರಣಿ ಆಗಿರ್ಬೋದು, ಮತ್ಯಾರಾದರೂ ಆಗಿರ್ಬೋದು, ಈ ಮಠಕ್ಕೆ ಇಷ್ಟು ಹಣ ಕೊಟ್ಟಿದ್ದೀವಿ, ಇಷ್ಟು ಠೇವಣಿ ಇಟ್ಟಿದ್ದೀವಿ, ಇದರಿಂದ ಮಠಗಳು ನಡೀತಾ ಇದ್ದಾವೆ ಅಂತೇಳಿ ಯಾವುದು 4 ಮಠಗಳಿಗೂ ಸಹ ಯಾರೂ ಮಾಡಿಕೊಟ್ಟಿಲ್ಲ. ಆದರೂ ಸಹ 4 ಮಠಗಳು ತನ್ನ ಸ್ವಂತ ಶಕ್ತಿಯಿಂದ ಜನರ ಜೊತೆ ಹೋಗಿ ಭಿಕ್ಷೆ ಬೇಡಿ ಸರ್ಕಾರಗಳ ಮುಂದೆ ಹೋಗಿ ಅವ್ರ ಹತ್ರ ಅರ್ಜಿಗಳನ್ನು ಕೊಟ್ಟು ಇವತ್ತು ಇಷ್ಟೆಲ್ಲ ಆಸ್ತಿ ಮಾಡಿದಾರಲ್ಲ, ಯಾರಿಗೋಸ್ಕರ ಮಾಡಿದ್ದಾರೆ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ವಾಟ್ಸಪ್ಗಳಲ್ಲಿ ಮಠಗಳನ್ನು ಪ್ರಶ್ನೆ ಮಾಡುವಂಥದ್ದು, ಜಗದ್ಗುರುಗಳನ್ನು ಪ್ರಶ್ನೆ ಮಾಡುವಂಥದ್ದು ನೋಡಿ. ಇವತ್ತು ಕಾಗಿನೆಲೆನಲ್ಲಿ ಕನಕ ಜಯಂತಿಯ ಪ್ರಾರಂಭ ಆಗಿದೆ. ಈ ವಾರ ಕನಕ ಜಯಂತಿಯ ವಾರದಲ್ಲಿ ರೇವಣಸಿದ್ಧರ ಜೋಳಿಗೆಯನ್ನು ಹಾಕ್ಕೊಂಡು ಏನು ಬ್ಯಾಡಗಿ ತಾಲೂಕಿನ ಗ್ರಾಮಗಳಿಗೆ 12 ಗ್ರಾಮಗಳಿಗೆ ಬೆಳಗಿನ ಜಾವ 7 ಗಂಟೆಯಿಂದ 9 ಗಂಟೆಯವರೆಗೂ ಜೋಳಿಗೆಯನ್ನು ಹಾಕ್ಕೊಂಡು ನಿಮ್ಮ ದುಶ್ಚಟಗಳನ್ನು ಬಿಡಿ, ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆ ಹಾಕಿ ಅಂತ ಹೇಳ್ಬಿಟ್ಟು ಜಗದ್ಗುರುಗಳು ಗ್ರಾಮಕ್ಕೆ ಹೋಗಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಇವೆಲ್ಲವೂ ಸಹ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಈ ಸಮುದಾಯದಲ್ಲಿ ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವಂತಹ ಯುವಕರ ಮನಪರಿವರ್ತನೆ ಆಗಬೇಕು, ದುಶ್ಚಟಗಳನ್ನು ಬಿಡಬೇಕು ಅಂತೇಳಿ ಅವರ ರೇವಣಸಿದ್ಧರ ಜೋಳಿಗೆಗೆ ಅವರ ದುಶ್ಚಟಗಳನ್ನು ಹಾಕಿಸ್ಕೊಳ್ತಾ ಇದ್ದಾರಲ್ಲ. ನೀವು ಏನು ಮಾಡ್ತಾ ಇದ್ದೀರಿ? ಇವತ್ತು ವಾಟ್ಸಪ್ಪಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಇವತ್ತು ಏನು ಕೊಡುಗೆ ಇದೆ ಈ ಸಮುದಾಯಕ್ಕೆ? ನೀವು ಸಮುದಾಯದಲ್ಲಿ ಹುಟ್ಟಿದ್ದೀರಲ್ಲ, ಯಾವ ಕೊಡುಗೆ ಕೊಟ್ಟಿದ್ದೀರಿ ಈ ಸಮುದಾಯಕ್ಕೆ? ನಿಮ್ಮದೇನಾದರೂ ಕೊಡುಗೆ ಇದೆಯಾ? ನನ್ನದೇನಾದರೂ ಕೊಡುಗೆ ಇದೆಯಾ? ಯಾರ್ದಾದ್ರೂ ಕೊಡುಗೆ ಇದೆಯಾ? ಏನೂ ಇಲ್ಲ. ಚೆನ್ನಾಗಿದ್ದೀವಿ. ಟೈಮಿಗೆ ಸರಿಯಾಗಿ ಊಟ ಮಾಡ್ತೀವಿ, ಟೈಮಿಗೆ ಸರಿಯಾಗಿ ಫಸ್ಟ್ ಕ್ಲಾಸಾಗಿ ಬಟ್ಟೆ ಹಾಕ್ಕೊಳ್ತೀವಿ, ನಾವು ವೆಹಿಕಲ್ಗಳಲ್ಲಿ ಅಡ್ಡಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಎಂಟರ್ಟೈನ್ ಮಾಡ್ತೀವಿ, ಮತ್ತೊಂದು ಎಲ್ಲವನ್ನೂ ಮಾಡ್ತೀವಿ. ಇಡೀ ಸಮುದಾಯದ ಜವಾಬ್ದಾರಿಯನ್ನು ತೆಗೆದುಕೊಂಡು ದಿಕ್ಕು ದೆಸೆ ಇಲ್ಲದಂತಹ ಈ ಸಮುದಾಯವನ್ನು ಮುನ್ನಡೆಸ್ತಾ ಇರುವಂತಹ 4 ಮಠದ ಸ್ವಾಮೀಜಿಗಳ ಬಗ್ಗೆ ಯಾರಿಗಾದರೂ ಗೊತ್ತಿದೆಯೇನ್ರಿ? ವಾಟ್ಸಾಪಲ್ಲಿ ಸಿಕ್ಬಿಡ್ತು, ಒಂದು ಮೆಸೇಜ್ ಟೈಪ್ ಮಾಡಿಬಿಟ್ರು, ವಾಟ್ಸಾಪಲ್ಲಿ ಸಿಕ್ಬಿಡ್ತು, ಏನೋ ಒಂದು ಮಾಡಿಬಿಟ್ರು. ಇಷ್ಟೇನಾ? ನಾವು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಾವೇನು ಈ ಸಮುದಾಯಕ್ಕೆ ಮಾಡಿದ್ದೇವೆ? ಇಡೀ ಸಮುದಾಯವನ್ನು ST ಮೀಸಲಾತಿ ಪಟ್ಟಿಯಲ್ಲಿದ್ದನ್ನು ಹೊರಗಡೆ ಹಾಕಿದ್ದಂತಹ ನಮ್ಮ ಸಮುದಾಯದ ಹಿರಿಯರು ಅಂತ ಹೇಳ್ಕೊಂಡಿರುವಂಥವರು ಪಟ್ಟಿಯಲ್ಲಿದ್ದಂಥದ್ದನ್ನು ಹೊರಗಡೆ ಹಾಕಿದ್ರು. ಮತ್ತೆ ಅದನ್ನು ಪಟ್ಟಿ ಒಳಗಡೆ ಸೇರಿಸೋದಕ್ಕೆ ಯಾರೂ ಮುಂದಾಗಲಿಲ್ಲ, ಪ್ರಯತ್ನ ಮಾಡಲಿಲ್ಲ. ಈಗ
25 ವರ್ಷಗಳ ನಂತರ ಈ ಸಮುದಾಯದ ಮೇಲೆ ನಡೀತಾ ಇರುವಂಥ ಈ ಅಟ್ರಾಸಿಟಿ ದೌರ್ಜನ್ಯಗಳಿಂದ ಮುಕ್ತಗೊಳಿಸಬೇಕು ಅಂತೇಳಿ ಜಗದ್ಗುರುಗಳು 10 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ರುದ್ರಣ್ಣ ಅವರ ಹಾಲುಮತ ಮಹಾಸಭಾದ ಜೊತೆ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಈ ಸಮುದಾಯಕ್ಕೆ ಇದೊಂದು ಕೊಡಿಸ್ಬಿಟ್ರೆ ಸಾಕು, ನನ್ನ ಜೀವನ ಸಾರ್ಥಕ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಕೊಡಿಸ್ಬಿಟ್ಟು ಈ ಸಮುದಾಯಕ್ಕೆ ಒಂದು ನಮಸ್ಕಾರ ಹಾಕಬೇಕು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಇಂತಹ ಒಬ್ಬ ಸ್ವಾಮೀಜಿಗಳನ್ನು ಇಟ್ಕೊಂಡು ಇವರು ವಾಟ್ಸಾಪಲ್ಲಿ ಚರ್ಚೆ ಮಾಡೋದೇನು, ಪೋಸ್ಟ್ ಹಾಕೋದೇನು, ಮಾಡೋಕ್ಕಿಂತ ಮುಂಚೆ ನನ್ನ ಕೊಡುಗೆ ಏನು, ನಾನು ಈ ಸಮುದಾಯಕ್ಕೆ ಏನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ. ಮಾಡ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಅಲ್ಲಿ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಈ ಸಮುದಾಯಕ್ಕೆ ಮಠಕ್ಕೆ ಏನಾದರೂ ಒಂದು ಮಾಡಿಕೊಟ್ಟಿದ್ದಾರಾ ಅಂತೇಳಿ ವಿಶ್ವನಾಥ್ ಅವರು ಹೇಳ್ತಾರಾ? ಹೇಳಲಿಕ್ಕೆ ಸಾಧ್ಯನಾ? ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಈ ಸಮುದಾಯವನ್ನು ಅನಾಥವಾಗಿ ಬಿಟ್ಟು ಹೋಗಿರುವಂಥದ್ದು ನೋಡಿ. ಈ ವಿಚಾರಗಳನ್ನು ನೀವು ನೋಡ್ತಾ ಬನ್ನಿ. ರೇವಣಸಿದ್ದರ ಜೋಳಿಗೆ ಅನ್ನೋದನ್ನು ಸಾಮಾನ್ಯ ಅಲ್ಲ. ಇವತ್ತು ಹಾಕಿದ್ದಂಥ ಒಂದು ಸಣ್ಣ ಬೀಜ ಮುಂದಿನ ದಿನಗಳಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ದುಶ್ಚಟಗಳಿಂದ ದೂರ ಆಗಿಬಿಟ್ರೆ ಇಡೀ ಆ ಕುಟುಂಬ ಇವತ್ತು ಸಂತೋಷದಿಂದ ಇರುತ್ತೆ. ಒಂದು ಬೀಡ, ಪಾನ್ ಪರ ಆಗಿರ್ಬೋದು, ಬೀಡಿ, ಸಿಗರೇಟು, ಡ್ರಿಂಕ್ಸು, ಬೇರೆಲ್ಲ ದುಶ್ಚಟಗಳನ್ನು ಅವರ ಜೋಳಿಗೆಗೆ ಹಾಕಿಸ್ಕೊಳ್ತಾ ಇದ್ದಾರಲ್ಲ, ಇದು ಒಳ್ಳೆಯ ಕಾರ್ಯ ಅಲ್ವಾ? 175 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ರಲ್ಲ ಒಂದೇ ಒಂದು ಮಠದಲ್ಲಿ, ಇದು ಸಮಾಜಕ್ಕೆ ಒಳ್ಳೆ ಕಾರ್ಯ ಅಲ್ವಾ? ST ಮೀಸಲಾತಿಯನ್ನು ಕೊಡಿಸಲೇಬೇಕು ಅಂತೇಳಿ ಒಬ್ಬ ರಾಜಕಾರಣಿ ಸಪೋರ್ಟ್ ಇಲ್ಲದೆ ಬೇರೆಯವರ ಕೈಕಾಲು ಹಿಡ್ಕೊಂಡು ಈ ಸಮುದಾಯಕ್ಕೆ ST ಮೀಸಲಾತಿ ಕೊಡಿಸ್ಬೇಕು ಅಂತೇಳಿ ಈ ಹಂತದವರೆಗೂ ತೆಗೆದುಕೊಂಡು ಹೋಗ್ತಾ ಇದ್ದಾರಲ್ಲ ರುದ್ರಣ್ಣವರು ಮತ್ತು ಸ್ವಾಮೀಜಿಯವರು. ಇದು ಕೆಲಸ ಅಲ್ವಾ? ಇದು ಪ್ರಶ್ನೆ ಮಾಡ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳಾಗ್ತೀರಾ, ಪ್ರಶ್ನೆ ಮಾಡಬೇಕಾದಂಥದ್ದನ್ನು ಪ್ರಶ್ನೆ ಮಾಡೋದಿಲ್ವಲ್ರಿ? ಕೋಟಿ ಹಣ, ಸಮುದಾಯದ ಹಣ ಕೋಟಿ ಹಣಕ್ಕೆ ಲೆಕ್ಕ ಇಲ್ದಂಗೆ ಹೋಗ್ತಾ ಇದೆ. ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಇದು ನಮ್ಮ ಸಮುದಾಯದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಾಪಲ್ಲಿ ಸಿಗುತ್ತೆ, ಮಾತಾಡೋ ಅಂಥದ್ದು ನಾವು ಮಾಡಬೇಕ್ರಿ. ನಾವು ಈ ಸಮುದಾಯಕ್ಕೆ ಏನಾದರೂ ಕೊಟ್ಟಿದ್ರೆ, ನಮ್ಮ ಸಾಧನೆ ಇದ್ದರೆ ಆ ಸಾಧನೆಯನ್ನು ಇಟ್ಕೊಂಡು ಅವರನ್ನು ಇನ್ನೊಬ್ಬರನ್ನ ಪ್ರಶ್ನೆ ಮಾಡಬೇಕು. ಸಮುದಾಯಕ್ಕೋಸ್ಕರವಾಗಿ 4 ಮಠದ ಸ್ವಾಮೀಜಿಗಳು ತಮ್ಮ ಜೀವನವನ್ನು ಮುಡಿಪಾಗಿಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಸಮುದಾಯಕ್ಕೆ 106 ಕೋಟಿ ರೂಪಾಯಿ ಆಸ್ತಿಗಳನ್ನು ಮಾಡಿದ್ದಾರೆ. ಆ ಆಸ್ತಿಗಳು ಅವ್ರು ಹೋಗ್ಬೇಕಾದ್ರೆ ತಗೊಂಡೋಗೋಕ್ಕಿಲ್ಲ. ಆ ಆಸ್ತಿಗಳು ಇಡೀ ಸಮುದಾಯಕ್ಕೆ ಆಸ್ತಿ ಮಾಡಿಕೊಟ್ಟಿರುವಂಥದ್ದು. ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಸಮುದಾಯ ಯಾವತ್ತಿಗೂ ಇದನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಇವತ್ತಿಗೆ ಈ ಸಮುದಾಯ ಎಲ್ಲೋ ಇರ್ತಿತ್ತು. ಮೀಸಲಾತಿಯ ವಿಚಾರ ಇರ್ಬೋದು, ಮತ್ತೊಂದು ವಿಚಾರ ಇರ್ಬೋದು. ಸ್ನೇಹಿತರೆ, ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ನಿಮ್ಮ ಪಾದಸಾಕ್ಷಿಯಾಗಿ ಮುಂದೆ ನಾನು ಯಾವ ಕಾರಣಕ್ಕೂ ಶೆರೆಯನ್ನು ಕುಡಿಯುವುದಿಲ್ಲ. ಸ್ವಇಚ್ಛೆಯಿಂದ ಮನಸಾರೆ ಇವತ್ತು ಮುತ್ತೂರಿನ ಭಕ್ತನಾದ ನಾನು ನಿಮ್ಮ ಪಾದಕ್ಕೆ ನನ್ನ ಚಟಗಳನ್ನು ಒಪ್ಪಿಸುತ್ತಿದ್ದೇನೆ. ಇದು ನಿಮ್ಮ ಪಾದಸಾಕ್ಷಿ.